ಕರ್ನಾಟಕ ರಕ್ಷಣಾ ವೇದಿಕೆಯ ಅಂಗವಾಗಿ ನಮ್ಮ ಹಳಿಯಾಳ ತಾಲೂಕು ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಇಂಥ ಕಾರ್ಯಕ್ರಮ ನಾನು ನೋಡಿಲ್ಲ. ಅಂತ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ, ಈ ಹಳಿಯಾಳ ತಾಲೂಕಿನಲ್ಲಿ, ಹಳಿಯಾಳ ಪಟ್ಟಣದಲ್ಲಿ ಕರ್ನಾಟಕದ ರಕ್ಷಣಾ ವೇದಿಕೆಯವರು ಎಲ್ಲರೂ ಸೇರಿ ಇಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇದು ಅಂತ ಒಂದು ಕಾರ್ಯಕ್ರಮ ಮುಂಬರುವ ಸಮಯಗಳಲ್ಲಿ ಇದು ರಾಜ್ಯದಲ್ಲಿ ಪ್ರಸಿದ್ಧವಾಗಬೇಕು. ಯಾಕಂದ್ರೆ ಮೊನ್ನೆ ಬಂದಂತ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರಲ್ಲಿ ನಾನು ಹೇಳಿ ಇಂಥ ಒಂದು ಕಾರ್ಯಕ್ರಮ ಭವಿಷ್ಯದಲ್ಲಿ ನಾನು ನೋಡಿಲ್ಲ. 30 ರಿಂದ 36 ವರ್ಷದವನಾಗಿದ್ದೀನಿ. ಸಾಕಷ್ಟು ರಾಜ್ಯಗಳಲ್ಲಿ ನಾನು ಹೋಗಿದ್ದೀನಿ. ಇಂಥ ಕಾರ್ಯಕ್ರಮ ನಾನು ಯಾವತ್ತೂ ನೋಡಿಲ್ಲ. ಹಾಗಾಗಿ ನಿಮಗೆ ಸತತವಾಗಿ ರಾಜು ಎಂಪಿ ಬೆಂಬಲವಾಗಿರ್ತಾನೆ. ಈ ಕಾರ್ಯಕ್ರಮ ಮುಂಬರುವ ಸಮಯಗಳಲ್ಲಿ ಸ್ವಂತ ನನ್ನವರು ಅಳ್ಳಾವರದಲ್ಲಿ ಕೂಡ ನೀವು ನಡೆಸಿಕೊಡಿ. ಮುಂಬರುವ ಸಮಯಗಳಲ್ಲಿ ಈ ಹಳಿಯಾಳ ತಾಲೂಕಿನ ಕರ್ನಾಟಕದ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರು ನಾನು ಬೇಡ್ಕೊಳ್ತಾ ಇದ್ದೀನಿ. ಮುಂಬರುವ ಸಮಯಗಳಲ್ಲಿ ನಿಮ್ಮಿಂದ ಒಂದು ಅಳ್ಳಾವರದಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನ ಮಾಡಿಸಿಕೊಡಿ ಅಂತೇಳಿ ನಿಮ್ಮಲ್ಲಿ ಕಳಕಳ ವಿನಂತಿ ಅಂತ ಬೇಡ್ತಾ, ಮುಂಬರುವ ಸಮಯಗಳಲ್ಲಿ ಇದು ರಕ್ಷಣಾ ವೇದಿಕೆ ಇದಕ್ಕಷ್ಟೇ ಸೀಮಿತವಾಗಿಲ್ಲ. ಇದು ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿಗಾಗ್ಲಿ, ಸ್ಪೋರ್ಟ್ಸಿಗಾಗ್ಲಿ, ಹಳಿಯಾಳ ತಾಲೂಕಿನ ಎಲ್ಲ ಗ್ರಾಮದಲ್ಲಿ ಸ್ವಚ್ಛತೆಯ ಅಭಿಯಾನ ಆಗಿರಲಿ. ಈ ರಕ್ಷಣಾ ವೇದಿಕೆ ಸತತವಾಗಿ 15 ವರ್ಷದಿಂದ ಬೆಂಬಲವಾಗಿದೆ. ಒಂದು ಪುಸ್ತಕವನ್ನ ಕೊಟ್ಟಿದ್ರು, ಚಾರ್ಟ್ ಅನ್ನ ಕೊಟ್ಟಿದ್ರು. ಆ ಚಾರ್ಟ್ ನಲ್ಲಿ ನಾನು ಸ್ಟಡಿ ಮಾಡಿದೆ, ಏನೇನು ವ್ಯವಸ್ಥೆ ಇವ್ರದಿದೆ ಅಂತೇಳಿ. ಎಲ್ಲ ಪ್ರಾಣಿಗಳಿಂದ ಹಿಡಿದು, ಗಿಡಗಳಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಹಿರಿಯರಿಂದ ಹಿಡಿದು, ಊರಿನ ಹಳ್ಳಿಗಳಿಂದ ಹಿಡಿದು, ಎಜುಕೇಶನ್ ಫೀಲ್ಡ್ ಇಂದ ಹಿಡಿದು, ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಉಳಿಸೋದ್ರಿಂದ ಹಿಡಿದು ಒಂದು ದೊಡ್ಡ ವ್ಯವಸ್ಥೆಯನ್ನ ಹಳಿಯಾಳ ತಾಲೂಕಿನ ಪಟ್ಟಣದ ಈ ವ್ಯವಸ್ಥೆ ಈ ಎಲ್ಲ ಸದಸ್ಯರು ಮಾಡಿಕೊಂಡಿದ್ದಾರೆ. ಈ ವ್ಯವಸ್ಥೆ ಉಳಿಸ್ತಾ ಹೋಗ್ಬೇಕನ್ನತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ರಾಜು ಎಂಪಿ ಹಳಿಯಾಳ ತಾಲೂಕಿನ ಈ ಪಟ್ಟಣದ ಕರ್ನಾಟಕದ ಈ ಎಲ್ಲ ಸದಸ್ಯರಿಗೆ, ಈ ಕಮಿಟಿಗೆ 25,000 ರೂಪಾಯಿ ದೇಣಿಗೆಯನ್ನ ನೀಡ್ತಾ ಇದೆ. ಹಾಗೆ ಮುಂಬರುವ ಸಮಯಗಳಲ್ಲಿ ಸತತವಾಗಿ ರಾಜು ಎಂಪಿ ಬೆಂಬಲವಾಗಿರ್ತಾನೆ. ಸಾಕಷ್ಟು ಮಾತಾಡಬಹುದು, ಸಮಯ ಬಹಳ ಕಮ್ಮಿ ಇದೆ. ಹಾಗಾಗಿ ನನಗೆ ಕರೆದು ಸನ್ಮಾನ ಮಾಡಿ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ನಮ್ಮ ಸದಸ್ಯರಾದಂತ ಮುಖ್ಯ ಅತಿಥಿಗಳಾದಂತ ಸ್ವಾಮೀಜಿಯವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ಬಂದಂತ ಹಳಿಯಾಳ ತಾಲೂಕಿನ ಎಲ್ಲ ಹಿರಿಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಅಕ್ಕ ತಂಗಿಯರ ಪಾದಗಳಿಗೆ ನಮಸ್ಕರಿಸುತ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಗೆಲ್ಲರಿಗೂ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ